ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಡಿಸಿ ವಿರುದ್ಧ ಲೋಕಸಭಾ ಸ್ಪೀಕರ್ಗೆ ಒಂದು ದೂರು ಹೋಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಇಲ್ಲದ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾಕೆ? ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನೆಗೆ ಎಚ್.ಕೆ. ಪಾಟೀಲ್ ಅವರು ತಿಳಿ ಹೇಳಿದ್ದಾರೆ. ಎಲ್ಲೂ ಇಲ್ಲದೆ ಇರುವಂತಹ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಿ ಸಹೋದರ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನೆಗೆ ಎಚ್.ಕೆ. ಪಾಟೀಲ್ ಅವರು ತಿಳಿ ಹೇಳಿದ್ದಾರೆ. ಕನ್ನಡಿಗರು ಮರಾಠಿಗರು ಸಹೋದರರಂತೆ ಸಹ ಬಾಳ್ವೆಯಿಂದ ಇದ್ದೀವಿ. ಆದರೆ ನೀವು ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ? ರಾಜಕೀಯ ಉದ್ದೇಶದಿಂದ ಗೊಂದಲ ಸೃಷ್ಟಿ ಮಾಡುವಂಥದ್ದು ಸೂಕ್ತ ಅಲ್ಲ. ಚಿಕ್ಕೋಡಿಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲೂ ಇಲ್ಲದ ಗೊಂದಲನ ಸೃಷ್ಟಿ ಮಾಡೋದಕ್ಕೆ ಯಾಕೆ ಹೋಗ್ತೀರಿ ಸಹೋದರರೇ? ಏನು ಗೊಂದಲ ಇಲ್ಲ, ಬೆಳಗಾವಿಯಾಗ ಗೊಂದಲ ಇಲ್ಲ, ನಿಪ್ಪಾಣ್ಯಾಗ ಗೊಂದಲ ಇಲ್ಲ, ಎಲ್ಲಿಯೂ ಗೊಂದಲ ಇಲ್ಲ. ಯಾಕೆ ಸೃಷ್ಟಿ ಮಾಡೋದಕ್ಕೆ ಹೋಗ್ತೀರಿ? ಶಾಂತವಾಗಿದ್ದೇವೆ ನಾವು. ಅಣ್ಣ-ತಮ್ಮಗಿಂತ ಹೆಚ್ಚು ನಾವು ಸೌಹಾರ್ದದೊಳಗಿರುವಾಗ ನೀವು ರಾಜಕೀಯಕ್ಕಾಗಿ ಇಂಥ ಯಾವುದೇ ಗೊಂದಲವನ್ನು ಸೃಷ್ಟಿ ಮಾಡೋದು ಸೂಕ್ತವಾದದ್ದಲ್ಲ ಅಂಥೇಳಿ ಮಾತ್ರ ನಮ್ಮ ಮಹಾರಾಷ್ಟ್ರದ ಸಹೋದರರಿಗೆ ಯಾರಿಗೇನು ಇದನ್ನು ಕೊಡ್ತೇನೆ ಅಂತ ಹೇಳಿದರು, ಪ್ರಿವಿಲೇಜ್ ಮೋಷನ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ನಾನು ಕಿವಿ ಮಾತಾಡ್ತೀನಿ. ನಾನು ಇಷ್ಟೇ ಹೇಳ್ಬೋದು, ಎಲ್ಲೂ ಇಲ್ಲದ ಗೊಂದಲನ ಸೃಷ್ಟಿ ಮಾಡೋದಕ್ಕೆ ಯಾಕೆ ಹೋಗ್ತೀರಿ ಸಹೋದರರೇ? ಶಿವಸೇನೆ ಸಂಸದ ಮಾನೆ ವಿರುದ್ಧ ಅಶೋಕ್ ಚಂದರ್ಗಿ ಆಕ್ರೋಶ ಹೊರಹಾಕಿದ್ದಾರೆ. ಗಡಿ ವಿಚಾರದಲ್ಲಿ ಪ್ರಚೋದನೆ ಮಾಡ್ತಾ ಇವರು ನಿರಂತರವಾಗಿ ಬಂದಿದ್ದಾರೆ. ಇದೇ ರೀತಿ ಮತ್ತೆ ಮತ್ತೆ ಗಡಿ ವಿಚಾರದಲ್ಲಿ ಪ್ರಚೋದನೆ ಮಾಡ್ತಾ ಬಂದಿದ್ದಾರೆ. ಸಂಸದ ಧೈರ್ಯಶೀಲ್ ಮಾನೆ ಅದನ್ನ ಮುಚ್ಚಿಟ್ಟಿದ್ದಾರೆ. ಈ ವಿಚಾರವಾಗಿ ರಾಜ್ಯದ ಸಂಸದರು ಸ್ಪೀಕರ್ ಅವರನ್ನ ಭೇಟಿ ಮಾಡಬೇಕು. ಜಿಲ್ಲಾಧಿಕಾರಿ ಮೇಲೆ ಕ್ರಮ ಆದರೆ ದೊಡ್ಡ ಅಪರಾಧ ಆಗತ್ತೆ. ಮಾನೆ ಗಡಿ ವಿಷಯದಲ್ಲಿ ಪ್ರಚೋದನೆ ಮಾಡಿದ ದಾಖಲೆಗಳು ನಮ್ಮಲ್ಲಿ ಇದ್ದಾವೆ. ಅವರು ಪ್ರಚೋದನೆ ಮಾಡಿರೋದಕ್ಕೆ ದಾಖಲೆಗಳು ಕೂಡ ಇದ್ದಾವೆ. ಹೀಗಾಗಿ ತಕ್ಷಣ ಸ್ಪೀಕರ್ ಅವರನ್ನ ಭೇಟಿ ಮಾಡಿ ಈ ಗಡಿ ಸಮಸ್ಯೆ ಏನು ಉಲ್ಬಣವಾಗ್ತಾ ಇದೆ ಇದನ್ನ ಬಗೆಹರಿಸಬೇಕು, ಇಲ್ಲದೆ ಹೋದ್ರೆ ಅನಾಹುತ ಆಗತ್ತೆ ಅಂತ ಅಶೋಕ್ ಚಂದರ್ಗಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ರೋಷನ್ ಮೊಹಮ್ಮದ್ ಅವರ ವಿರುದ್ಧ ನಿನ್ನೆ ಹಾತ್ಕನಗಲ ಸಂಸದರಾದಂಥ ಧೈರ್ಯಶೀಲ್ ಮಾನೆ ಅವರು ಲೋಕಸಭಾ ಸ್ಪೀಕರಿಗೆ ಒಂದು ದೂರು ಕೊಟ್ಟಿದ್ದಾರೆ. ಅವ್ರ ದೂರ ಏನಂದ್ರೆ, ಕಳೆದ ನವೆಂಬರ್ 1ರಂದು ನಾನು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬೆಳಗಾವಿಗೆ ಹೋಗ್ತಾ ಇದ್ದೆ. ನನ್ನ ಪ್ರವೇಶವನ್ನು ನಿರ್ಬಂಧ ಮಾಡಿ ಮೊಹಮ್ಮದ್ ರೋಷನ್ ಅವರು ಅದನ್ನು ತಡೆ ಕೊಟ್ಟಿದ್ದಾರೆ. ನನ್ನ ಹಕ್ಕು ಭಂಗ ಆಗಿದೆ ಅಂತ ಅವರು ಸಂಸದನಾಗಿರುವಂಥ ಹಕ್ಕುಗಳನ್ನು ಕಸಿದುಕೊಂಡಿದ್ದಾರೆ ಮತ್ತು ನನಗೆ ಯಾವುದೂ ಅಪರಾಧಿಕ ಹಿನ್ನೆಲೆ ಇಲ್ಲ. ಅದಕ್ಕೆ ಈ ಮೊಹಮ್ಮದ್ ರೋಷನ್ ವಿರುದ್ಧ ನೀವು ಆ್ಯಕ್ಷನ್ ತಗೋಬೇಕು ಅಂತೇಳಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವ್ರಿಗೆ ಕೊಟ್ಟಿದ್ದಾರೆ. ಇದು ಕಳ್ಳರ ತಿರುಬಬ್ಬೆ. ಯಾಕಂದ್ರೆ ಇಡೀ ದೇಶ, ಇಡೀ ಮಹಾರಾಷ್ಟ್ರದ ಎಂಪಿಗಳು ಮೇಲಿನ ಮೇಲೆ ಬೆಳಗಾವಿ ಬರ್ತಾರೆ, ಯಲಮಗುಡ್ಗೆ ಹೋಗ್ತಾರೆ, ಬನಶಂಕರಿಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ, ಬೆಳಗಾವಿಯಿಂದ ಇರ್ತಾರೆ. ಯಾವ ಎಂಪಿನೂ ಇನ್ನೂವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ತಡೆದಿಲ್ಲ, ನಿರ್ಬಂಧ ಆದೇಶ ಮಾಡಿಲ್ಲ. ಇವ್ರನ್ನೇ ಯಾಕೆ ತಡೆದ್ರು? ಅದನ್ನು ಅವ್ರು ಮುಚ್ಚಿಟ್ಟು ಓಂ ಬಿರ್ಲಾ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಹಕ್ಕು ಭಂಗ ಆಯ್ತು, ನನ್ನ ಹಕ್ಕು, ಅದಕ್ಕೆ ಆ್ಯಕ್ಷನ್ ತಗೋರಿ ಅಂತೇಳಿ. ಇವತ್ತು ನಾವು ಕೇಳ್ತಾ ಇದ್ದೇವೆ, ಧೈರ್ಯಶೀಲ್ ಮಾನೆ ಅವರು ಮಹಾರಾಷ್ಟ್ರದ ಗಡಿ ವಿಷಯ ತಜ್ಞರ ಸಮಿತಿ ಅಧ್ಯಕ್ಷರು. ಮೇಲಿಂದ ಮೇಲೆ ಗಡಿ ಮತ್ತು ಭಾಷೆ ವಿಷಯದೊಳಗೆ ಬೆಳಗಾವಿ ಅವರನ್ನ ಪ್ರಚೋದನೆ ಮಾಡುವಂಥ ಕೆಲಸವನ್ನು ಮಾನೆ ಅವರು ಮಾಡ್ತಾ ಬಂದಾರೆ. ಅದನ್ನು ಅವರು ಮುಚ್ಚಿಟ್ಟಿದ್ದಾರೆ. ಆದ್ದರಿಂದ ಇವತ್ತು ಯಾರು ಜವಾಬ್ದಾರಿ ಹೆಚ್ಚೈತೆ ಅಂದರೆ, ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹಿಡ್ಕೊಂಡು ರಾಜ್ಯದ 28 ಎಂಪಿಗಳು, ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಮತ್ತು ಸಚಿವರಾದ ಕುಮಾರಸ್ವಾಮಿ ಅವರು ಬಿರ್ಲಾ ಅವ್ರನ್ನ ಭೇಟಿ ಆಗಬೇಕು. ಯಾಕಂದ್ರೆ ನಾಳೆ ಬರೀ ಸಂಸದರ ಹಕ್ಕು ಉಲ್ಲಂಘನೆ ಅಂತೇಳಿ ತಪ್ಪು ದಾರಿಗೆ ಎಳೆದು ಏನಾದರೂ ನಮ್ಮ ಜಿಲ್ಲಾಧಿಕಾರಿ ಮೇಲೆ ಕ್ರಮ ಆದರೆ ಅದು ದೊಡ್ಡ ಅಪರಾಧ ಆಗ್ತದೆ ನಮ್ಮ ದೃಷ್ಟಿಯೊಳಗೆ. ಆದ್ದರಿಂದ ಇವತ್ತು ನಾನು ಎಲ್ಲ 28 ಎಂಪಿಗಳು ಒತ್ತಾಯ ಮಾಡ್ತಾ ಇದ್ದೇನೆ. ಸಚಿವರಾದ ಪ್ರಹ್ಲಾದ್ ಜೋಶಿ, ಸೋಮಣ್ಣ ಮತ್ತು ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಅವರು ಅದನ್ನು ವಾಸ್ತವ ಸ್ಥಿತಿಯನ್ನು ಓಂ ಬಿರ್ಲಾ ಅವರಿಗೆ ಅದನ್ನು ತಿಳಿಸಬೇಕು. ಯಾಕಂದರೆ ಜಿಲ್ಲಾಧಿಕಾರಿಗಳು ಎಲ್ಲ ಎಂಪಿಗಳು ನಿರ್ಬಂಧ ಮಾಡಿಲ್ಲ. ಅವರಲ್ಲಿ ಹೆಂಗೆ ಬಿಂಬಿಸಿದಾರೆ ಅಂದ್ರೆ, ನಾ MP ಅಲ್ದಿನಿ, ನನ್ನ ನಿರ್ಬಂಧ ಮಾಡಿದಾರಂತ. ಈ ಮನುಷ್ಯ ಮಾನೆ ಮೇಲಿಂದ ಮೇಲೆ ಗಡಿ ಮತ್ತು ಭಾಷೆ ವಿಷಯದೊಳಗೆ ಬೆಳಗಾವಿ ಮರಾಠಿಗರನ್ನ ಪ್ರಚೋದನೆ ಮಾಡುವಂಥ ಕೆಲಸದನ್ನ ಆ ವಿಷಯದಾಗ ನಮ್ಮ ದಾಖಲೆಗಳು ಎಲ್ಲ ಅದಾವೆ. ಆದ್ದರಿಂದ ಇವತ್ತು ಜಗದೀಶ್ ಶೆಟ್ಟರ್ ಅವರು ಬೇಗನೆ ಇತರ ಬೆಳಗಾವಿ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ರೋಷನ್